ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ. ಅರಹ ಓಂ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ನಮ್ಮೆಲ್ಲ ತುಳಸಿ ಕನ್ನಡ ಚಾನಲ್ ವೀಕ್ಷಕರಿಗೆ ಹಾಗೂ ಕರ್ನಾಟಕ ಜನತೆಗೆ ಶಿವರಾತ್ರಿಯ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಮಹಾಶಿವರಾತ್ರಿ ರಾತ್ರಿಯ ಸಮಯದಲ್ಲಿ ಮಾಡ್ತಕ್ಕಂಥದ್ದು. ಶಿವ ಅತ್ಯಂತ ಕರುಣಾಮಯಿ, ಗಜಚರ್ಮಾಂಬರ, ಎಲ್ಲಿ ಬೇಕಾದ್ರೆ ಅಲ್ಲಿರ್ತಕ್ಕಂಥದ್ದು, ಸರ್ವವ್ಯಾಪ್ತ ಗುಣಾತೀತ ಅಂತ ಕೂಡ ಕರೆದ್ವಿ. ಅದಕ್ಕೋಸ್ಕರ ಈ ಶಿವರಾತ್ರಿಯ ರಾಶಿಯ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಸಮಯ ಭಾಳ ಮುಖ್ಯವಾಗಿ. ಯಾರು ಕೂಡ ಈ ವಿಡಿಯೋಸ್ನ ಮಿಸ್ ಮಾಡ್ಕೋಬೇಡಿ. ಪ್ರತಿಯೊಬ್ಬ ರಾಶಿಗೂ ಆ ಶಿವನ ಮಂತ್ರ, ತನ್ನದೇ ಆಗಿರ್ತಕ್ಕಂಥ ಶಿವನ ಮಂತ್ರ, ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಲಿಕ್ಕೋಸ್ಕರ. ಶಿವ ಕರುಣಾಮಯಿ. ಖಂಡಿತವಾಗಿ ಯಾರು ಶಿವನನ್ನು ಭಕ್ತಿಪೂರ್ವಕವಾಗಿ ಕೇವಲ ಒಂದು ಬಿಲ್ವಪತ್ರೆಯನ್ನು ಇಟ್ಟು ಪೂಜೆಯನ್ನು ಮಾಡೋದ್ರಿಂದ ನಿಜವಾಗ್ಲೂ ಎಲ್ಲ ದೇವತೆಗಳು ಕಷ್ಟ ಸಾಧ್ಯ ಅಷ್ಟು ಬೇಗ ಒಲಿಯೋದಿಲ್ಲ. ಅದಂಥದ್ದು ನೀವೇನು ದೇವರ ಗುರುಗಳೇ ಅಂತ ಕ್ವಶನ್ ಕೇಳಬೇಡಿ. ಅಫ್ಕೋರ್ಸ್ ಪುರಾಣಗಳ ಪ್ರಕಾರ ಶಿವ ಬೇಗ ಭಕ್ತಿಗೆ ಒಲಿತಕ್ಕಂಥ ಕರುಣಾಮಯಿ. ಅದಕ್ಕೋಸ್ಕರ ಕರುಣಾಮಯಿ ಅಂತ ಕೂಡ ಕರೆದು, ತನ್ನದೆಲ್ಲವನ್ನು ಆತ್ಮಲಿಂಗವನ್ನೇ ತಕ್ಕೊಟ್ಟಿರ್ತಕ್ಕಂಥದ್ದು ಪರಮಶಿವ ಅಲ್ವಾ. ಆತ್ಮಲಿಂಗ, ನನಗೆ ಏನು ಬೇಡ ತಗೊಂಡೋಗು ಅಂತಕ್ಕಂಥದ್ದು, ಏನಾದರೂ ಮಾಡ್ಕೋ ಅಂತಕ್ಕಂಥದ್ದು ಶಿವನ ತತ್ವ. ಅಂಥ ಆತ್ಮಲಿಂಗವನ್ನು ತಕ್ಕೊಟ್ಟಿರ್ತಕ್ಕಂಥ ಶಿವನಿಗೆ ಅದಕ್ಕೋಸ್ಕರ ಕರುಣಾಮಯಿ. ಋಷಿಮುನಿಗಳಿಗೆ ಜ್ಞಾನವನ್ನು ಕೊಟ್ಟಿರ್ತಕ್ಕಂಥ ಪರಮಾತ್ಮ. ಅದಕ್ಕೆ ಪರಮಾತ್ಮ ಹುಟ್ಟು ಸಾವು ತಂದೆ ತಾಯಿ ಯಾರಿಲ್ಲವೋ ಅವನು ಪರಮಾತ್ಮನಾಗಿ ಹೊಮ್ತಾನೆ. ಏಕೈಕವಾಗಿ ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ಲಿಂಗರೂಪಿಯಾಗಿರೋದ್ರಿಂದ ಯಾವ ರೂಪನೂ ಇಲ್ಲ. ಒಂದೊಂದು ರೂಪದಲ್ಲಿ ನಾವು ಶಿವನನ್ನು ಆರಾಧನೆ ಮಾಡ್ತೀವಿ. ನಿರ್ವೀಕರ ನಿರಂಜನ. ನಿರಂಜನ ಅಂದರೆ ಎಲ್ಲ ಕಡೆ ವ್ಯಾಪ್ತವಾಗಿರ್ತಕ್ಕಂಥ ಗಾಳಿ ಎಲ್ಲ ತೃಣಕಾಷ್ಟಗಳಲ್ಲಿ ಶಿವನ ಆರಾಧನೆ ಕಣಗಳಿರ್ತಕ್ಕಂಥದ್ದು. ಓಂ ಆಟಮ್ ಇದನ್ನು ಮಾಡಿದಾಗ, ಆವಿಷ್ಕಾರವನ್ನು ಮಾಡಿದಾಗ, ಅಣುವಿನ ಒಂದು ಆವಿಷ್ಕಾರ, ಬೇಕಾದಷ್ಟು ಸೈಂಟಿಸ್ಟ್ಗಳು ಆ ವಾಟಮನ್ನು ಎಕ್ಸ್ಟ್ರಾಕ್ಟ್ ಮಾಡಿ ನೋಡಿದಾಗ ಅಲ್ಲಿ ಸಿಗ್ತಕ್ಕಂಥದ್ದು ಓಂಕಾರ. ಓಂ ಬಂದಿದ್ದೆ ನೋಡಿ, ಎಲ್ಲ ಕಣಗಳಲ್ಲೂ ಸಿಗ್ತಕ್ಕಂಥದ್ದು ಓಂ. ಶಿವ ಇರತಕ್ಕಂಥದ್ದು ಓಮಲ್ಲಿ. ಹಾಗಾಗಿ ದ್ವಾದಶ ರಾಶಿಗಳಿಗೆ ರಾಶಿಯ ಭವಿಷ್ಯ, ಈ ಶಿವನ ರಾತ್ರಿ ಹೇಗೆ ಮಾಡಬೇಕು, ಕಷ್ಟಗಳನ್ನು ಹೇಗೆ ದೂರ ಮಾಡ್ಕೋಬೇಕು, ಯಾವ ಮಂತ್ರ ಯಾವ ರಾಶಿಯವರು ಹೇಳಿದ್ರೆ ಶುಭ ಫಲ ಪ್ರಾಪ್ತಿ ಆಗ್ತದೆ, ಇದು ಭಾಳ ಮುಖ್ಯವಾಗಿ ನೋಡ್ಕೋಬೇಕಾಗುತ್ತೆ. ಕೇವಲ ಒಂದು ರಾತ್ರಿ ನಮ್ಮೆಲ್ಲ ಕಷ್ಟಗಳನ್ನು ದೂರ ಮಾಡ್ತಕ್ಕಂಥದ್ದು ಇದೆ ಅಂದಾಗ ನಾವು ಯಾಕೆ ಮಾಡಬಾರ್ದು? ಇಟ್ಸ್ ಅ ಸಿಂಪಲ್ ಮೆಥಡ್. ಅತ್ಯಂತ ಸರಳ ವಿಧಾನಗಳಲ್ಲಿ ಒಂದು. ನಮ್ಮೆಲ್ಲರಿಗೂ ಭಕ್ತಿ ಇರುತ್ತಪ್ಪ. ಪ್ರತಿಯೊಬ್ಬ ಮನುಷ್ಯನಿಗೂ ಭಕ್ತಿ ಇದ್ದೇ ಇರ್ತದೆ. ಸರ್ವೇ ಸಾಮಾನ್ಯವಾಗಿ ನಾನು ದೇವ್ರು ನಂಬಲ್ಲ ಅಂದನು ದೇವ್ರು ನಂಬ್ತಾನೆ. ಕೆಲವೊಂದು ಬಾರಿ ಅನಾಸ್ತಿಕನಾಗಿರ್ತಕ್ಕಂಥವನು ದೇವರನ್ನು ನಂಬ್ತಾನೆ. ಹಾಗಾಗಿ ತನ್ನದೇ ಆಗಿರ್ತಕ್ಕಂಥ ಶಕ್ತಿಯನ್ನು ಹೊಂದಿರತಕ್ಕಂಥದ್ದು ಶಕ್ತಿ, ಅದಕ್ಕೆ ಗಾಳಿಯ ಸ್ವರೂಪ ಶಕ್ತಿ ಅಂತ ಕೂಡ ಕರೆದು. ಶಿವನ ರಾತ್ರಿ ಪುರಾಣ ಪುಣ್ಯಗಳ ಪ್ರಕಾರ ಶಿವ ದರಗಿಳಿತ ಬರ್ತಕ್ಕಂಥ ಸಮಯ. ಅದಕ್ಕೋಸ್ಕರ ನಾವು ರಾತ್ರಿ ಹೊತ್ತೆಲ್ಲ ಎದ್ದು ಶಿವನನ್ನು ಕಾಯ್ತಾ ಇರ್ತೀವಿ. ಯಾವಾಗ ಬರ್ತಾನೋ ಉಪವಾಸಗಳಿದ್ದು, ಉಪವಾಸ ಇರ್ತಕ್ಕಂಥದ್ದು ಸಾನ್ನಿಧ್ಯ, ದೇವರ ಸಾನ್ನಿಧ್ಯಕ್ಕೋಸ್ಕರ ಉಪವಾಸವಿದ್ದು ಶಿವನ ಸನ್ನಿಧಾನವನ್ನು, ಅಂದರೆ ಶಿವನನ್ನು ಬರುವಿಕೆಯನ್ನು ಕಾಡಲಿಕ್ಕೋಸ್ಕರ ಅನೇಕ ದೇವ ಮಂದಿರಗಳಲ್ಲಿ ರುದ್ರಾಭಿಷೇಕಗಳು, ಮಂತ್ರಘೋಷಗಳು, ಭಜನೆಗಳು, ಶಂಖಾನಾದ, ಘಂಟಾನಾದ, ಅನೇಕ ರೀತಿಯಾದಂಥ ಮಂತ್ರಘೋಷಗಳಿಂದ ಶಿವನನ್ನು ಆರಾಧನೆ ಮಾಡ್ತಕ್ಕಂಥಿರುತ್ತೆ. ಭೋಲೇನಾಥ್ ಎಲ್ಲ ವಿಚಾರಗಳಲ್ಲಿ ಪರಮಾತ್ಮನನ್ನು ನಾವು ಆರಾಧನೆ ಮಾಡ್ತಕ್ಕಂಥ ಸಾಂಕೇತಿಕನೇ ಶಿವರಾತ್ರಿ ಬರ್ತಕ್ಕಂಥದ್ದು. ಎಲ್ಲ ಎಲ್ಲ ತನಗಳು ಎಲ್ಲದೂ ಕೂಡ ನಮ್ಮನ್ನು ಬಿಟ್ಟು ಹೋಗಲಿ. ಆಮೇಲೆ ತ್ರಯೋದಶಿ ಇರ್ತಕ್ಕಂಥ ಸಮಯ. ಈ ದಿನ ಭಾಳ ವಿಶೇಷವಾಗಿ ಪವಿತ್ರವಾಗಿರ್ತಕ್ಕಂಥ ಸಮಯಗಳಲ್ಲಿ ಒಂದು ಕೂಡ ನೋಡಿ. ಚಂದ್ರ ಶ್ರವಣ ನಕ್ಷತ್ರದಲ್ಲಿ, ತನ್ನದೇ ಆಗಿರ್ತಕ್ಕಂಥ ನಕ್ಷತ್ರದಲ್ಲಿ ಕೂತಿದ್ದಾನೆ. ಅತ್ಯಂತ ಪ್ರಿಯವಾಗಿರ್ತಕ್ಕಂಥ ಒಂದು ಸುದಿನವಾಗಿರ್ತಕ್ಕಂಥ ದಿನ. ನಮ್ಮ ಮನಸ್ಸು ನಮ್ಮ ಕಷ್ಟಗಳನ್ನು, ಹೆಸರು ಕೀರ್ತಿ ಪ್ರತಿಷ್ಠೆಗಳನ್ನು ಹೆಚ್ಚಿಸ್ಕೊಳ್ಳಿಕ್ಕೋಸ್ಕರ ಆಯಾ ರಾಶಿಯವರು ಆಯಾ ಪುಷ್ಪಗಳನ್ನು ಕೊಟ್ಟು ಈ ಮಂತ್ರವನ್ನು 108 ಬಾರಿ ಶಕ್ತಿ ಅನುಸಾರವಾಗಿ 1008 ಬಾರಿ ಹೇಳ್ತಾ ಬಂದರೆ ನಿಜವಾಗ್ಲೂ ಅವರ ಬಾಳು ಬಂಗಾರ ಆಗೋದ್ರಲ್ಲಿ ತೊಂದರೆ ಇಲ್ಲ.
ಕೇವಲ ಒಂದು ಬಿಲ್ವಪತ್ರೆ, ಕೇವಲ ಒಂದು ಬಿಲ್ವಪತ್ರೆ ಶಿವನನ್ನು ಸಂಪ್ರೀತರನ್ನಾಗಿ ಮಾಡಿ ನಮ್ಮೆಲ್ಲ ಕಷ್ಟಗಳನ್ನು ಕಳೆಯುತ್ತೆ ಅಂದರೆ ಆ್ಯಕ್ಚುಲಿ ಪಿತೃದೋಷ ನಿವಾರಣೆ ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಕಾಲ ಪಿತೃದೋಷ ನಿವಾರಣೆಗೆ. ನಿಜವಾಗ್ಲೂ ನಾವು ಸುಮ್ಮನೆ ಹೇಳಿ ಕೇಳಿ ಬರೋದಿಲ್ಲ, ಇದೆಲ್ಲ ಅನುಭವಿಸ್ಬೇಕು. ಯಾವಾಗ ಅನುಭವಿಸಿ ನಮ್ಮಲ್ಲಿರ್ತಕ್ಕಂಥ ನ್ಯೂನ್ಯತೆಗಳನ್ನು ಆಚೆ ತಕ್ಕೊಳ್ತಾ ಬರ್ತೀವೋ ಅಟ್ಲೀಸ್ಟ್ ಮನುಷ್ಯ ವಿ ನೀಡ್ ನಮಗೆ ಬೇಕಾಗಿರ್ತಕ್ಕಂಥದ್ದು ನೆಮ್ಮದಿಯ ಬಾಳು ಬಿಟ್ಟರೆ ಬೇರೆ ಏನಲ್ಲ. ಪ್ರತಿಯೊಬ್ಬರಿಗೂ ಕೋಟಿ ದುಡ್ಡಿದ್ರೂ ಕೂಡ ನೆಮ್ಮದಿ ಇಲ್ಲ ಅಂದರೆ ವೇಸ್ಟ್. ಸತ್ಯ ಇದು. ಒಬ್ಬ ಮನುಷ್ಯ ನೀನು ಪ್ರತಿ ತಿಂಗಳು 2.5 ಲಕ್ಷ ಸಂಪಾದನೆ ಮಾಡ್ತಾನೆ, ಒಂದು 5 ಕೋಟಿ ಸಾಲ ಇದೆ ಅಂದರೆ ಅವನಿಗೆಲ್ಲ ನಿದ್ದೆ ಬರುತ್ತೆ. ಇಸ್ ಇಟ್ ಪಾಸಿಬಲ್? ನೆಮ್ಮದಿ ಅಪ್ಪ ದೇವರೇ ಎಷ್ಟೊತ್ತಿಗೆ ಈಗ ಸಂಕಷ್ಟದಿಂದ ಪಾರು ಮಾಡ್ತೀಯಪ್ಪ ಅಂತ ಭಗವಂತನ ಮರ ಹೋಗೇ ಹೋಗ್ತಾರೆ. ಇದು ಸತ್ಯ, ತಿಳ್ಕೊಳ್ಳಿ ಹೇಳ್ತೀನಿ. ನಿಜವಾಗ್ಲೂ ನೆಗ್ಲೆಕ್ಟ್ ಮಾಡಬೇಡಿ. ಡೋಂಟ್ ನೆಗ್ಲೆಕ್ಟ್ ದಿಸ್ ವಿಡಿಯೋ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ವಿಡಿಯೋಸು ನಿಮಗೋಸ್ಕರ. ಪ್ರತಿಯೊಂದನ್ನು ಹುಡುಕಿ ಯಾವ್ಯಾವ ರಾಶಿಯವರಿಗೆ ಏನೇನು ಸಮಸ್ಯೆಗಳಿರುತ್ತೆ, ಆ ಸಮಸ್ಯೆಗಳನ್ನು ಯಾವ ಮಂತ್ರದ ಆಚರಣೆ, ಯಾವ ಪುಷ್ಪಾಚರಣೆಯಿಂದ ಮಾಡ್ತಕ್ಕಂಥದ್ದು ನೋಡಬೇಕಾಗತ್ತೆ. ಯಾವ ಬಣ್ಣದ ಪುಷ್ಪ ಶಿವನಿಗೆ ಅರ್ಪಣೆಯನ್ನು ಮಾಡಬೇಕು ಈ ಒಂದು ದಿನಗಳಲ್ಲಿ, ಖಂಡಿತವಾಗಿ ನೋಡಿ, ಯಾರು ಮಿಸ್ ಮಾಡ್ಕೋಬೇಡಿ. ಇದು ಶಿವರಾತ್ರಿಯ ಮಾಸ ಭವಿಷ್ಯ. ಮೊದಲು ನೋಡಿ, ಮೇಷರಾಶಿಯವರ ತಗೋಣ. ಮೇಷರಾಶಿಯವರಿಗೆ ಸಂಕಷ್ಟಗಳನ್ನು ಕಳೆದಿಕ್ಕೋಸ್ಕರ ಈ ದಿನ ನೀಲಿ ಸ್ಫಟಿಕ ಮಾಲೆಯನ್ನು, ಅಥವಾ ನಿಮಗೆ ಕಹಳೆ ಹೂವು ಅಂತ ಸಿಗುತ್ತೆ, ಕಹಳೆ ನೀಲಿ ಸ್ಫಟಿಕ ಕಹಳೆ ಹೂವು ಅಂತ ಕೇಳಿದರೆ, ಅಥವಾ ಮುಳ್ಳಿರ್ತಕ್ಕಂಥದ್ದು, ಕಹಳೆ ಹೂವಲ್ಲಿ ಮುಳ್ಳಿರ್ತದೆ, ಆ ಮುಳ್ಳಿನ ಕಾಯಿಯನ್ನು ಅರ್ಪಣೆಯನ್ನು ಮಾಡ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಪರಿಹಾರಗಳು. ಕಷ್ಟ ನಷ್ಟಗಳು ದೂರ ಆಗ್ತದೆ. ನಿಜವಾಗ್ಲೂ ಈ ಕೆಲಸವನ್ನು ಮಾಡಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಕರಿಯ ವಸ್ತ್ರದಾನವನ್ನು ಮಾಡಿ ಈ ದಿನ ಶಿವನ ರಾತ್ರಿಯಲ್ಲಿ. ಅಂಗವಿಕಲರ ಕೈಲಾದ ಸಹಾಯವನ್ನು ಮಾಡಿ ಶಿವನ ರಾತ್ರಿಯಲ್ಲಿ. ಮ್ಯಾಕ್ಸಿಮಮ್ ಯಾರು ಸಂಕಲ್ಪ ಸಹಿತವಾಗಿ 108 ಬಾರಿ ಈ ಮಂತ್ರವನ್ನು ಹೇಳಿ ಈ ನೀಲಿ ಸ್ಫಟಿಕ ಮಾಲೆ ಅಥವಾ ಈ ಒಂದು ಕಹಳೆ ಹೂವಿನ ಮುಳ್ಳಿನ ಗಿಡದ ಒಂದು ಉಂಡೆಯನ್ನಾದರೂ ಕೂಡ, ಅಂದರೆ ಕಾಯನ್ನಾದರೂ ಕೊಡ್ತಕ್ಕಂಥದ್ದು ಇರ್ತೋ, ಅಥವಾ ಕಹಳೆ ನೀಲಿ ಸ್ಫಟಿಕ ಕಹಳೆ ಹೂವನ್ನು ಕೊಡ್ತಕ್ಕಂಥದ್ದು ಇರ್ತದೋ, ಅದ್ಭುತವಾಗಿ. ಕಹಳೆ ಹೂವು ಅಂದರೆ ಆಡು ಭಾಷೆಯಲ್ಲಿ ಹಂದಿ ಹೂವು ಅಂತ ಕರೆದ್ರೆ ಅದನ್ನು ನೀಲಿ ಹಂದಿ ಹೂವನ್ನು ಕೊಡಿ. ಇವತ್ತಿನ ದಿನ ಭಾಳ ವಿಶೇಷತೆ ಇರತಕ್ಕಂಥದ್ದು ಇರ್ತದೆ. ಇದಕ್ಕೆಲ್ಲ ಕಷ್ಟ ನಷ್ಟಗಳು ದೂರ ಆಗುತ್ತೆ. ವಿಶೇಷವಾಗಿ ಮೇಷರಾಶಿಯವರು ಓಂ ಉಮಾಪತಯೇ ನಮಃ, ಓಂ ಉಮಾಪತಯೇ ನಮಃ, ಓಂ ಉಮಾಪತಯೇ ನಮಃ. ನಿಮ್ಮಲ್ಲಿ ಶಕ್ತಿ ಇದೆ, ನಾನು ಉಪವಾಸ ಮಾಡ್ತಾ ಇದ್ದೇನೆ, ಜಾಗರಣೆ ಮಾಡ್ತಾ ಇದ್ದೇನೆ ಎಂದಾಗ ನಿಜವಾಗ್ಲೂ ನಿಮಗೆ ಎಷ್ಟು ಸಾರಿ ಮಂತ್ರವನ್ನು ಹೇಳೋಕ್ಕಾಗುತ್ತೋ. 1 ಜಪಮಾಲೆ, 10 ಜಪಮಾಲೆ, 11 ಜಪಮಾಲೆ, ಎಷ್ಟು ಬೇಕಾದರೆ ಹೇಳಿ. ನಿಜವಾಗ್ಲೂ ಅತ್ಯಂತ ಶಕ್ತಿಯುತವಾಗಿರ್ತಕ್ಕಂಥ ಈ ಮಂತ್ರ ಬರೆದಿಟ್ಕೊಳ್ಳಿ. ಓಂ ಉಮಾಪತಯೇ ನಮಃ. ನಿಮ್ಮ ನಾನಾ ವಿಧವಾಗಿರ್ತಕ್ಕಂಥ ಕಷ್ಟಗಳನ್ನು ದೂರ ಮಾಡುತ್ತೆ. ಇದು ಸತ್ಯ. ಕರಿಯ ವಸ್ತ್ರದಾನ, ನೀಲಿ ಸ್ಫಟಿಕ ಮಾಲೆ, ಸ್ಫಟಿಕದ ಹೂವನ್ನು ಕೊಡ್ತಕ್ಕಂಥದ್ದು, ಇದು ಮ್ಯಾಕ್ಸಿಮಮ್ ಶುಭವಾಗ್ತದೆ. ಮ್ಯಾಕ್ಸಿಮಮ್ ಶುಭ. ಅದೇ ರೀತಿಯಾಗಿ ಆ ವೃಷಭ ರಾಶಿಯವರಿಗೆ ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥ ಸುದಿನ. ಶಿವರಾತ್ರಿ ನಿಮಗೆ ಲಾಭವನ್ನು ಕೊಡ್ತಕ್ಕಂಥದ್ದಿದೆ, ಅತ್ಯಂತ ಲಾಭ. ಸಂಕಷ್ಟಗಳು ದೂರ ಆಗಬೇಕು ವೃಷಭ ರಾಶಿಯವರಿಗೆ. ಸಂಕಷ್ಟಗಳು ದೂರ ಆಗಲಿಕ್ಕೋಸ್ಕರ ನೀವು ಸೇವಂತಿಗೆ ಹೂವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ಸೇವಂತಿಗೆ ಹೂವು, ಹಳದಿ ಪುಷ್ಪವನ್ನಾದರೂ ಕೊಡಬಹುದು. ಬಿಲ್ವಪತ್ರೆಯ ಮಾಲೆಯನ್ನಾದರೂ ಕೂಡ ಶಿವನಿಗೆ ಅರ್ಪಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಈ ವೃಷಭ ರಾಶಿಯವರತಕ್ಕಂಥವರು ನೋಡಿ, ಓಂ ನಾಗೇಶ್ವರಾಯ ನಮಃ, ಓಂ ನಾಗೇಶ್ವರಾಯ ನಮಃ, ಓಂ ನಾಗೇಶ್ವರಾಯ ನಮಃ. ನಿಜವಾಗ್ಲೂ ಅದ್ಭುತವಾಗಿರ್ತಕ್ಕಂಥ ಮಂತ್ರ. ಈ ಮಂತ್ರವನ್ನು 108, 1008, 11 ಜಪಮಾಲೆ, ಎಷ್ಟು ರಾತ್ರಿ ಹೊತ್ತಾಗುತ್ತೋ ಅಷ್ಟು ಜಪವನ್ನು ಮಾಡಿ. ಹಾಗೆ ಹಳದಿ ಪುಷ್ಪ ಅಥವಾ ನಿಮಗೆ ಬಿಲ್ವಪತ್ರೆಯ ಮಾಲೆ ಕೊಡ್ತಕ್ಕಂಥದ್ದು ಭಾಳ ವಿಶೇಷವಾಗಿ ಶ್ರೇಷ್ಠತೆಯನ್ನು ಕೊಡುತ್ತೆ. ಅತ್ಯಂತ ಸರಳವಿದೆ, ನಾವು ಮಾಡ್ಕೋಬೇಕಷ್ಟೇ. ಅದ್ಭುತವಾಗಿರ್ತಕ್ಕಂಥ ಸಮಸ್ಯೆಗಳ ಪರಿಹಾರವನ್ನು ಕೊಡುತ್ತೆ. ಅದ್ಭುತ. ನಾನಾ ರೀತಿಯ ಗುರುವಿನ ಬಲ ಜಾಸ್ತಿ ಆಗ್ತಕ್ಕಂಥದ್ದು ಈ ಸನ್ನಿವೇಶ ಈ ವೃಷಭ ರಾಶಿಯವರಿಗೆ ಕೊಡುತ್ತೆ. ಮಿಥುನ ರಾಶಿಯವರಿಗೆ ನಿಜವಾಗ್ಲೂ ನಿಮಗೆ ನಾನಾ ರೀತಿಯಾದಂಥ ಸಮಸ್ಯೆಗಳಿದೆ ಅಂತಕ್ಕಂಥವ್ರು, ನಾನಾ ರೀತಿಯಾದ ಸಮಸ್ಯೆಗಳಿದೆ ಗುರುಗಳೇ ಅಂತಕ್ಕಂಥವ್ರು, ನೀವು ಕೂಡ ಭಾಳ ವಿಶೇಷವಾಗಿರ್ತಕ್ಕಂಥದ್ದು
ನೀವು ಸಹಿತವಾಗಿ ನೀಲಿ ಸ್ಫಟಿಕ ಮಾಲೆಯನ್ನಾದರೂ ಕೊಡ್ತಕ್ಕಂಥದ್ದು ಅಥವಾ ಬಿಲ್ವಪತ್ರೆಯ ಮಾಲೆಯನ್ನಾದರೂ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ನಿಜವಾಗ್ಲೂ ಅದ್ಭುತವಾಗಿ ನಿಮ್ಮ ಸಮಸ್ಯೆಗೆ ನಾನಾ ರೀತಿಯಾದ ಶತ್ರುಬಾಧೆ, ದಾಂಪತ್ಯದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ದೂರ ಆಗೋದು ಶತಸಿದ್ಧ. ನಿಮ್ಮನ್ನು ಯಾರು ನಂಬ್ತಾ ಇಲ್ಲ ಅಂತಕ್ಕಂಥವ್ರಿಗೆ ಆಗಲಿ ನೀವು ಈ ಸರಳವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿ. ಯಾರು ಮಿಥುನ ರಾಶಿಯಲ್ಲಿದ್ದರೋ ಈ ಮಂತ್ರವನ್ನು ಪಠನೆ ಮಾಡೋದು ಮರಿಬೇಡಿ. ಓಂ ನಮೋ ಭಗವತೆ ನಮಃ. ಓಂ ನಮೋ ಭಗವತೆ ರುದ್ರಾಯ. ಓಂ ನಮೋ ಭಗವತೆ ರುದ್ರಾಯ. ಓಂ ನಮೋ ಭಗವತೆ ರುದ್ರಾಯ. ನಿಜವಾಗ್ಲೂ ಈ ಮಂತ್ರ ಭಾಳ ವಿಶೇಷವಾಗಿ ಮಿಥುನ ರಾಶಿಯವರಿಗೆ ಅವರ ಬಾಳನ್ನು ಬೆಳಗಿಸ್ತಕ್ಕಂಥ ಮಂತ್ರ. ಇದು ವಿಶೇಷವಾಗಿರ್ತಕ್ಕಂಥ ಮಂತ್ರ. ನಾನಾ ಶತ್ರುಬಾಧೆ, ದಾಂಪತ್ಯದಲ್ಲಿ ಬರ್ತಕ್ಕಂಥ ವಿರಸಗಳು ದೂರ ಆಗ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಸತ್ಯ. ಕಟಕ ರಾಶಿಯವರಿಗೆ, ಕಟಕ ರಾಶಿಯವರು ಸಹಿತವಾಗಿ ನೀಲಿ ಸ್ಫಟಿಕ ಅಥವಾ ಬಿಲ್ವಪತ್ರೆಯನ್ನಾದರೂ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ನಿಮಗೆ ಸಂಕಷ್ಟಗಳು ದೂರ ಆಗೋದ್ರಲ್ಲಿ ಎರಡು ಮಾತೇ ಇಲ್ಲ. ಸಂಕಷ್ಟಗಳು ದೂರ ಆಗ್ತಕ್ಕಂಥದ್ದು ಕಟಕ ರಾಶಿಯವರಿಗೆ ಸತ್ಯ. ಹಾಗೆಯೇ ಭಾಳ ವಿಶೇಷವಾಗಿ ಕಟಕ ರಾಶಿಯವರಿಗೆ ಮಾನಸಿಕ ನೆಮ್ಮದಿ, ಸದೃಢತೆ ಬೇಕು, ಜೀವನದಲ್ಲಿ ಗೆಲ್ಲಬೇಕು, ನೆಮ್ಮದಿ ಬೇಕು ಅಂದರೆ ಓಂ ಸೋಮಶೇಖರಾಯ ನಮಃ. ಓಂ ಸೋಮಶೇಖರಾಯ ನಮಃ. ಓಂ ಸೋಮಶೇಖರಾಯ ನಮಃ ಮಂತ್ರವನ್ನು ಜಪವನ್ನು ಮಾಡಿ 108, 1008, 11 ಜಪಮಾಲೆ ನಿಜವಾಗ್ಲೂ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯತೆ ಆಗುತ್ತೆ. ಯಾರು ಕಟಕ ರಾಶಿಯಲ್ಲಿದ್ದರೋ ನೀವು ಸಹಿತವಾಗಿ ನೀಲಿ ಸ್ಫಟಿಕ ಮಾಲೆಯನ್ನಾದರೂ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ಶಿವನಿಗೆ ಅರ್ಪಣೆಯನ್ನು ಮಾಡಿ. ಕಷ್ಟಗಳು ದೂರ ಆಗಲಿ ಅಂತ ಕರಿಯ ವಸ್ತ್ರದಾನ, ಎಳ್ಳನ್ನು ದಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ನಿಜವಾಗ್ಲೂ ಅದ್ಭುತವಾಗಿರ್ತಕ್ಕಂಥ ಯೋಗ, ಶಿವನ ರಾತ್ರಿ, ಶಿವನ ಆಶೀರ್ವಾದ ಸಿಕ್ಕೇ ಸಿಗುತ್ತೆ. ಇದು ಸತ್ಯ. ಸಿಂಹರಾಶಿ ನೋಡಿ, ಸಿಂಹರಾಶಿ ವಿಚಾರಕ್ಕೆ ಬಂದಾಗ ಸಿಂಹರಾಶಿಯವರು ಸಹಿತ ಈ ದಿನ ಪ್ರಾರ್ಥನೆಯ ಮಾಡಿಕೊಂಡು ಬಿಲ್ವಪತ್ರೆಯನ್ನು ಕೊಡ್ತಕ್ಕಂಥ ಬಿಲ್ವಪತ್ರೆಯ ಮಾಲೆಯನ್ನು ಶಿವನಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ಅಥವಾ ಹಳದಿ ಪುಷ್ಪ ಮಾಲಿಕೆಯನ್ನಾದರೂ ಕೊಡಬಹುದು. 2 ವಿಧಾನಗಳಿದೆ. ಹಳದಿ ಪುಷ್ಪವನ್ನಾದರೂ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ಯಾರು ಸಿಂಹರಾಶಿಯವರಾಗಿದ್ದೀರೋ ಭಾಳ ವಿಶೇಷವಾಗಿ ಕಡಲೆಕಾಳು ನೈವೇದ್ಯವನ್ನು ಮಾಡಿ ರಾತ್ರಿ ಹೊತ್ತು ಸಾಧ್ಯವಾದರೆ ಹಂಚಿ. ಉಪವಾಸ ಇರ್ತಕ್ಕಂಥವ್ರಿಗೆ ಅಂದರೆ ಇದಕ್ಕೆ ಉಪ್ಪು ಖಾರ ಹಾಕಬಾರ್ದು. ಸಾಧ್ಯವಾದಷ್ಟು ಅದೇ ಥರ ಒಂದು ಉಪ್ಪು ಖಾರ ಇಲ್ಲದಲೇ ಇರತಕ್ಕಂಥದ್ದು ಕಡಲೆಕಾಳಿನ ಫಲಹಾರವನ್ನು ಹಂಚಬೇಕಾಗ್ತದೆ. ಇದು ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಪರಿಹಾರ ಸಿಂಹರಾಶಿಯವರಿಗೆ. ಹಣಕಾಸಿನ ವೃದ್ಧಿ ಆಗ್ತಕ್ಕಂಥದ್ದು ಕೂಡ ಸಿಂಹರಾಶಿಯವ್ರಿಗಿರುತ್ತೆ. ಸಿಂಹರಾಶಿಯವರು ಓಂ ಶಾಂತಾಯ ನಮಃ. ಓಂ ಶಾಂತಾಯ ನಮಃ. ಓಂ ಶಾಂತಾಯ ನಮಃ ಅರ್ಚನೆಯನ್ನಾದರೂ ಮಾಡ್ಬೋದು. 108 ಬಾರಿ, 1008 ಬಾರಿ, 11 ಜಪಮಾಲೆ ಖಂಡಿತವಾಗಿ ಮಾಡಿ. ಇದು ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಸಿಗುತ್ತೆ. ಒಂದೇ ರಾತ್ರಿ ನಿಮ್ಮ ಸಂಕಷ್ಟಗಳು ಕರ್ಪೂರದ ಹಾಗೆ ಉರಿದೋಗ್ತಕ್ಕಂಥದ್ದಿರುತ್ತೆ. ಮಾಡಿ ನೋಡಿ. ಹಾಗೆ ಕನ್ಯಾ ರಾಶಿ ನೋಡಿ, ಕನ್ಯಾ ರಾಶಿಯವರು ವಿಶೇಷವಾಗಿರ್ತಕ್ಕಂಥ ಪುಷ್ಪ ಇಲ್ಲಿ ಕೆಂಪು ಪುಷ್ಪ ಮಾಲಿಕೆ ಅಥವಾ ಗುಲಾಬಿ ಹಾರ ಅಥವಾ ಶಿವನಿಗೆ ಪ್ರಿಯವಾಗಿರ್ತಕ್ಕಂಥದ್ದು ಆವತ್ತಿನ ದಿವಸ ನಿಮಗೆ ಗೊತ್ತಿರೋ ಹಾಗೆ ಬಿಲ್ವಪತ್ರೆ ಅಥವಾ ಎಕ್ಸ್ಪೆಷಲಿ ಕನ್ಯಾ ರಾಶಿಯವರು ತುಂಬೆ ಹೂವನ್ನು ಅರ್ಪಣೆಯನ್ನು ಮಾಡಿ. ತುಂಬೆ ಹೂವು ಅರ್ಪಣೆ ನಿಜವಾಗ್ಲೂ ಭಾಳ ಅದ್ಭುತವಾಗಿರ್ತಕ್ಕಂಥ ಫಲಗಳು ಸಿಗುತ್ತೆ. ಯಾರು ಕನ್ಯಾ ರಾಶಿಯಲ್ಲಿದ್ದರೋ ಈ ಸರಳವಾಗಿರ್ತಕ್ಕಂಥ ವಿಚಾರಗಳನ್ನು ಶಿವರಾತ್ರಿಯ ದಿನ ಮಾಡಿ. ಹಾಗೆ ಶಿವರಾತ್ರಿಯ ದಿನ ಕನ್ಯಾ ರಾಶಿಯವರು ಭಾಳ ವಿಶೇಷವಾಗಿರ್ತಕ್ಕಂಥ ಮಂತ್ರ ಓಂ ಗೌರಿ ಶಂಕರಾಯ ನಮಃ. ಓಂ ಗೌರಿ ಶಂಕರಾಯ ನಮಃ. ಓಂ ಗೌರಿ ಶಂಕರಾಯ ನಮಃ. ಎಕ್ಸ್ಪೆಷಲಿ ಕನ್ಯಾ ರಾಶಿಯವ್ರಿಗೆ ಕುಜದೋಷ ಇರತಕ್ಕಂಥ ಸಮಸ್ಯೆಗಳಿದ್ದಲ್ಲಿ ಕಂಪ್ಲೀಟಾಗಿ ನಿರ್ನಾಮವಾಗ್ತದೆ. ಇದು ಸತ್ಯ. ಈ ಮಂತ್ರದ ಮುಖೇನ ಮಾಡಿ ಇದನ್ನು. ನಿಜವಾಗ್ಲೂ ಇದು ಇಂಥ ವಿಶೇಷವಾಗಿರ್ತಕ್ಕಂಥ ಸಂದರ್ಭಗಳಲ್ಲಿ ಮಾಡಿದಾಗ ಶಿವನ ಅನುಗ್ರಹ ಜೊತೆ ನಾನಾ ದೋಷಗಳು ನಿವಾರಣೆ ಆಗ್ತದೆ. ಕಷ್ಟಕಾರ್ಪಣ್ಯಗಳು ದೂರ ಆಗ್ತಕ್ಕಂಥದ್ದು ಇರ್ತದೆ. ಅದೇ ರೀತಿಯಾಗಿ ತುಲಾರಾಶಿ ನೋಡಿ, ತುಲಾರಾಶಿಯವರಿಗೆ ಸಾಧ್ಯವಾದಷ್ಟು ಬಿಳಿಯ ಸೇವಂತಿಗೆ ಪುಷ್ಪಮಾಲೆ ಅಥವಾ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಇವರು ಸಹಿತವಾಗಿ ತುಂಬೆ ಹೂವನ್ನು ಅರ್ಪಣೆಯನ್ನು ಮಾಡ್ಬೋದು. ತುಂಬೆ ಹೂವನ್ನು ಅರ್ಪಣೆ ಮಾಡಿ ನೀವು ಕೂಡ ತುಂಬೆ ಅಥವಾ ಬಿಳಿ ಸೇವಂತಿಗೆ ನಿಜವಾಗ್ಲೂ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಸಿಗ್ತದೆ. ತುಲಾರಾಶಿಯವರಾಗಿದ್ದಲ್ಲಿ
ಓಂ ಚಂದ್ರಮೌಳೇಶ್ವರಾಯ ನಮಃ. ಓಂ ಚಂದ್ರಮೌಳೇಶ್ವರಾಯ ನಮಃ. ಓಂ ಚಂದ್ರಮೌಳೇಶ್ವರಾಯ ನಮಃ. ಮಂತ್ರವನ್ನು ಜಪವನ್ನು ಮಾಡಿ. ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಸಿದ್ಧಿ. ನಿಮ್ಮ ಸಮಸ್ಯೆಗಳು, ಇವಾಗ ಇರತಕ್ಕಂಥ ಎಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರ ಸಿಗ್ತದೆ. ಅದೇ ರೀತಿಯಾಗಿ ವೃಶ್ಚಿಕ ರಾಶಿಯವರು ಸಾಧ್ಯವಾದಷ್ಟು ತುಳಸಿ ಮಾಲೆಯನ್ನು ಕೊಡ್ತಕ್ಕಂಥದ್ದು, ತುಳಸಿ ಹಾರವನ್ನು ಕೊಡಿ, ಅಥವಾ ಬಿಲ್ವಪತ್ರೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. 2 ಆಪ್ಷನ್ಸ್ ಕೂಡ ಕೊಡ್ಬೋದು. ವೃಶ್ಚಿಕ ರಾಶಿಯವರು ತುಳಸಿ ಮಾಲೆ, ತುಳಸಿ ಹಾರ ಅಥವಾ ಬಿಲ್ವಪತ್ರೆಯ ಹಾರವನ್ನು ಕೊಡ್ತಕ್ಕಂಥದ್ದು ಭಾಳ ವಿಶೇಷತೆ ಕೊಡುತ್ತೆ. ಹಾಗೆ ಯಾರು ವೃಶ್ಚಿಕ ರಾಶಿಯಲ್ಲಿದ್ದೀರೋ ನೀವು ಈ ಮಂತ್ರವನ್ನು 108 ಅಥವಾ 1008 ಅಥವಾ ರಾತ್ರಿ ಇಡೀ 11 ಜಪಮಾಲೆ ಮಾಡ್ತೀನಿ, ಸಂಕಲ್ಪವನ್ನು ಮಾಡ್ತೀನಿ ಅಂತಕ್ಕಂಥವ್ರು ಈ ಮಂತ್ರವನ್ನು ಹೇಳಿ. ಓಂ ನೀಲಕಂಠಾಯ ನಮಃ. ಓಂ ನೀಲಕಂಠಾಯ ನಮಃ. ಓಂ ನೀಲಕಂಠಾಯ ನಮಃ. ನಿಜವಾಗ್ಲೂ ಈ ಮಂತ್ರ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ, ಸಿದ್ಧಿಯನ್ನು ಕೊಡುತ್ತೆ, ಸಮಸ್ಯೆಗಳನ್ನು ದೂರ ಮಾಡುತ್ತೆ. ಯಾಕೆಂದರೆ ವೃಶ್ಚಿಕ ರಾಶಿ ಬೇಗ ಮುನಿಸ್ಕೊಳ್ತಕ್ಕಂಥದ್ದಿರುತ್ತೆ, ಬೇಗ ಕಷ್ಟಕ್ಕೆ ಒಳಗಾಗ್ತಕ್ಕಂಥದ್ರಿಂದ ಇವೆಲ್ಲ ದೂರ ಆಗುತ್ತೆ. ಅದೇ ರೀತಿಯಾಗಿ ಧನುರಾಶಿ, ಎಕ್ಸ್ಪೆಷಲಿ ಧನುರಾಶಿ ಬಿಳಿಯ ಪುಷ್ಪ ಅಥವಾ ಬಿಳಿಯ ಪುಷ್ಪದ ಜೊತೆ ಸಾಧ್ಯವಾದಷ್ಟು ಕೂಡ ಈ ತುಳಸಿ ಹಾರವನ್ನಾದರೂ ಕೊಡ್ಬೋದು, ಖಂಡಿತವಾಗಿ ಕೊಡ್ಬೋದು. ಭಾಳ ವಿಶೇಷವಾಗಿರ್ತಕ್ಕಂಥ ಫಲವೃದ್ಧಿ ಆಗ್ತಕ್ಕಂಥದ್ದು ನಿಮಗೂ ಸಹಿತವಾಗಿರುತ್ತೆ. ಅದರಲ್ಲೂ ಕೂಡ ತುಂಬೆ ಹೂವನ್ನು ಕೂಡ ಕೊಡ್ಬೋದು ಧನುರಾಶಿಯಲ್ಲಿರ್ತಕ್ಕಂಥವ್ರು. ಈ ಯಾರು ಧನುರಾಶಿಯವರು ಭಾಳ ವಿಶೇಷವಾಗಿ ಓಂ ಸೋಮಶೇಖರಾಯ ನಮಃ. ಓಂ ಸೋಮಶೇಖರಾಯ ನಮಃ. ಓಂ ಸೋಮಶೇಖರಾಯ ನಮಃ. ಈ ಮಂತ್ರವನ್ನು 108, 1008, 11 ಜಪಮಾಲೆ ಹಾಗೆ ಇಡೀ ರಾತ್ರಿ ನೀವು ಪಠಣೆಯನ್ನು ಮಾಡ್ತಕ್ಕಂಥದ್ದು, ಉಪವಾಸವಿದ್ದು ಮಾಡಿದ್ರೆ ಖಂಡಿತವಾಗಿ ನಿಮ್ಮ ಸಂಕಷ್ಟಗಳು ದೂರ ಆಗ್ತಕ್ಕಂಥದ್ದು ಇರ್ತದೆ, ಶುಭವಾಗ್ತದೆ. ಮಕರ ರಾಶಿಯವರು ಎಕ್ಸ್ಪೆಷಲಿ ಈ ದಿನ ಸಿಗ್ತಕ್ಕಂಥ ಮುತ್ತಕದ ಹೂವು ನಿಜವಾಗ್ಲೂ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ. ಮುತ್ತಕದ ಹೂವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ಇವತ್ತು ವಿಶೇಷತೆ ಅದೇ ಮುತ್ತಕದ ಹೂವು. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಮುತ್ತಕದ ಹೂವನ್ನು ಕೊಡಿ. ಜೊತೆಗೆ ಓಂ ಸಾಂಬ ಸದಾಶಿವಾಯ ನಮಃ. ಓಂ ಸಾಂಬ ಸದಾಶಿವಾಯ ನಮಃ. ಓಂ ಸಾಂಬ ಸದಾಶಿವಾಯ ನಮಃ ಮಂತ್ರಘೋಷಗಳನ್ನು ಹೇಳಿ 108, 1008 ಸಂಕಲ್ಪ ಸಹಿತವಾಗಿ ಮಾಡಿ. ನಿಜವಾಗ್ಲೂ ಅದ್ಭುತವಾಗಿರ್ತಕ್ಕಂಥ ರಿಸಲ್ಟ್ ಸಿಗುತ್ತೆ. ಒಂದು ಸತಿ ಪ್ರಯತ್ನವನ್ನು ಮಾಡಿ ಈ ಕೆಲಸವನ್ನು ಮಾಡ್ಕೊಳ್ಳಿ. ಹಾಗೆ ಕುಂಭರಾಶಿಯವರು ನಾನಾ ಸಂಕಷ್ಟಗಳು ದೂರ ಆಗಲಿ ಅಂತಕ್ಕಂಥದ್ದು ಬಿಲ್ವಪತ್ರೆ ಅಥವಾ ತುಳಸಿ ಮಾಲೆಯನ್ನಾದರೂ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ಬೋದು. ಭಾಳ ವಿಶೇಷವಾಗಿರ್ತಕ್ಕಂಥ ಪರಿಹಾರಗಳಲ್ಲಿ ಒಂದು ಕೂಡ ಕುಂಭರಾಶಿಯವರು ಸಾಧ್ಯವಾದಷ್ಟು ಕಷ್ಟ ಕಾರ್ಪಣ್ಯಗಳು ದೂರ ಆಗಲಿ, ಯಾವುದೇ ಕಾರಣಕ್ಕೂ ಸಮಸ್ಯೆಗಳು ಬರದಾಗಲಿ ಅಂತ ಸಂಕಲ್ಪವನ್ನು ಮಾಡಿಕೊಂಡು ಓಂ ಪಶುಪತಯೇ ನಮಃ. ಓಂ ಪಶುಪತಯೇ ನಮಃ. ಓಂ ಪಶುಪತಯೇ ನಮಃ ಮಂತ್ರವನ್ನು 108, 1008, 11 ಜಪಮಾಲೆ ಅಥವಾ ನೀವು ಎಷ್ಟು ರಾತ್ರಿ ಹೊತ್ತು ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಹೇಳಿ. ಶಿವನ ಅನುಗ್ರಹ 100ಕ್ಕೆ 100 ಭಾಗ ಸಿಗುತ್ತೆ. ಹಾಗೆ ಕೊನೆಯದಾಗಿ ಮೀನರಾಶಿಯವರು ಸಹಿತವಾಗಿ ನೀವು ಕೊಡ್ತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು ತುಂಬೆ ಹೂವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ಸಂಕಷ್ಟಗಳು ದೂರ ಆಗಬೇಕು. ಮೀನರಾಶಿಯವರಿಗೆ ವಾದ ವಿವಾದಗಳಲ್ಲಿ, ಮದುವೆ ಜೀವನದಲ್ಲಿ ಅಥವಾ ಬೇಗ ಮದುವೆ ಆಗಬೇಕು ಅಂತಕ್ಕಂಥವ್ರಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಪರಿಹಾರಗಳಲ್ಲಿ ಒಂದು ನಾನಾ ರೀತಿಯಾದಂಥ ಸಂಕಷ್ಟಗಳು ದೂರ ಆಗಲಿ ಅಂತ ಹೇಳಿ ಶಿವನಿಗೆ ಸಂಕಲ್ಪ ಸಹಿತವಾಗಿ ಓಂ ಮಹಾದೇವಾಯ ನಮಃ. ಓಂ ಮಹಾದೇವಾಯ ನಮಃ. ಓಂ ಮಹಾದೇವಾಯ ನಮಃ ಈ ಮಂತ್ರವನ್ನು ಹೇಳಿ. ನಿಜವಾಗಲೂ ನಾನಾ ರೀತಿಯಾದಂಥ ವ್ಯಾಧಿಗಳು ದೂರ ಆಗಿ ನಿಮಗೆಲ್ಲರಿಗೂ ಕೂಡ ಶುಭವಾಗ್ತದೆ. ಪ್ರತಿಯೊಂದು ರಾಶಿಯವರಿಗೂ ಕೂಡ ನಿಮಗೆ ಅವರದೇ ಆಗಿರ್ತಕ್ಕಂಥ ಮಂತ್ರವನ್ನು ನಾನು ನಿಮಗೆ ಕೊಟ್ಟಿದ್ದೇನೆ. ಮಂತ್ರದಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಲಾಭವಿದೆ. ಯಾರು ಈ ಮಂತ್ರವನ್ನು ಶಿವರಾತ್ರಿಯ ದಿನ ಹೇಳ್ತಕ್ಕಂಥದ್ದು 12 ರಾಶಿಗಳ ರಾಶಿಯ ಭವಿಷ್ಯವಂತಲೇ ಅಂತ ಕೊಟ್ಟಿರ್ತಕ್ಕಂಥ ಈ ಮಾಹಿತಿ ನಿಮ್ಮೆಲ್ಲರಿಗೂ ಪರಿಪೂರ್ಣವಾಗಿ ಕೆಲಸ ಮಾಡುತ್ತೆ. ಶಿವನ ಅನುಗ್ರಹ ನಿಮ್ಮ ಮೇಲೆ ಬೀಳುತ್ತೆ. ಹಾಗೆ ನಾನಾ ಸಂಕಷ್ಟಗಳು, ಯಾಕೆಂದರೆ ನಮಗೆ ಪ್ರತಿಯೊಂದು ಸಂಕಷ್ಟಗಳನ್ನು ಬೇಗ ಬಗೆಹರಿಸ್ತಕ್ಕಂಥದ್ದು ಶಿವ, ಬೇಗ ನಮ್ಮ ಭಕ್ತಿಗೆ ಒಲಿತಕ್ಕಂಥದ್ದು ಶಿವನ ಆಗಿರೋದ್ರಿಂದ ನಿಮ್ಮೆಲ್ಲರಿಗೂ ಕೂಡ ಗಜಚರ್ಮಾಂಬರ ಆಗಿರ್ತಕ್ಕಂಥ ಶಿವನ ಅನುಗ್ರಹ ಸಿಗಲಿ, ನಾನಾ ರೀತಿಯಾದಂಥ ವ್ಯಾಧಿಗಳು ದೂರ ಆಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.